ಇದು ಜನಪದರ ಚಾವಡಿ. ನಮಸ್ಕಾರ. ದೂರದರ್ಶನ ಚಂದನ ವಾಹಿನಿಯ ವೀಕ್ಷಣೆ ಮಾಡ್ತಿರುವಂಥ ಎಲ್ಲ ವೀಕ್ಷಕರಿಗೆ ನಿಮ್ಮ ಕಡಬಗೆರೆ ಮುನಿರಾಜು ಮಾಡುವ ನಮಸ್ಕಾರ. ಹಾಗೂ ಗಾನಗರಡಿ ಇದು ಜನಪದರ ಚಾವಡಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ, ಇವತ್ತಿನ ಈ ಸಂಚಿಕೆಯಲ್ಲಿ ನಮ್ಮೊಂದಿಗೆ ನಾಡಿನ ಹೆಸರಾಂತ ಗಾಯಕಿ ಆಗಮಿಸಿದ್ದಾರೆ. ಅವರ ಪರಿಚಯನ ಮೊದಲು ಮಾಡಿಕೊಳ್ಳೋಣ. ದಯಮಾಡಿ ನಿಮ್ಮ ಪರಿಚಯನ ನಮ್ಮ ವೀಕ್ಷಕರಿಗೆ ಮಾಡಿಕೊಡಿ. ಎಲ್ಲ ಚಂದನ ವಾಹಿನಿಯ ಪ್ರೀತಿಯ ವೀಕ್ಷಕರಿಗೆ ನಾನು ಪಂಚಮ್ ಹಳಿಬಂಡಿ ಮಾಡುವ ನಮಸ್ಕಾರಗಳು. ಗಾನ ಗರಡಿ ಅನ್ನುವಂಥ ವಿಶೇಷವಾದಂಥ ಕಾರ್ಯಕ್ರಮಕ್ಕೆ ನಾವು ಇವತ್ತು ಇಲ್ಲಿ ಸಾಕ್ಷಿಯಾಗಿದ್ದೀವಿ. ಭಾಳ ಸಂತೋಷ ಆಗ್ತಾ ಇದೆ. ಯಾಕೆಂದರೆ ನಮ್ಮ ಸೊಗಡಿನ, ನಮ್ಮ ಸಂಸ್ಕೃತಿಯ ಗೀತೆಗಳನ್ನು ಹಾಡೋದ್ರಲ್ಲಿ ಒಂದು ಸಂತೋಷ ಇರುತ್ತೆ, ಖಂಡಿತವಾಗಿ ಒಂದು ಸುಗ್ಗಿ, ಅದು ಹಾಡೋದೇ ಒಂದು ಹಬ್ಬ. ಸೊ ಹಾಗಾಗಿ ಇಂಥ ಒಂದು ಕಾರ್ಯಕ್ರಮದಲ್ಲಿ ನಾನು ಇವತ್ತು ಹಾಡ್ತಾ ಇದ್ದೇನೆ. ಅದು ನನಗೆ ಭಾಳ ಸಂತೋಷ ತಂದಿದೆ. ಈ ಹಾಡು ಹಬ್ಬಕ್ಕೆ, ಈ ಸಂಭ್ರಮಕ್ಕೆ ಬಂದು ನಮ್ಮ ಜೊತೆಗೆ ಹಾಡೋಕ್ಕೆ ಬಂದಿರುವ ನಿಮಗೆ ಆತ್ಮೀಯವಾದ ಸ್ವಾಗತ. ಥ್ಯಾಂಕ್ ಯು. ನಮಸ್ತೆ. ಹಾಗೂ ಮತ್ತೊಬ್ಬ ಗಾಯಕಿ ಆಗಮಿಸಿದರೆ, ಬನ್ನಿ ಅವರ ಪರಿಚಯನ ನಾವು ಮಾಡ್ಕೊಳ್ಳೋಣ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀರಕ್ಷಾ ಪ್ರಿಯಾರಾಮ್ ಅಂತ ಹೇಳಿ. ನಾನು ಸುಗಮ ಸಂಗೀತ ಮತ್ತು ಜಾನಪದ ಸಂಗೀತ ಮತ್ತು ಚಲನಚಿತ್ರ ಸಂಗೀತ ಎಲ್ಲ ಹಾಡ್ತಾ ಬಂದಿದ್ದೀನಿ. ನಮ್ಮ ಚಂದನ ವಾಹಿನಿಯ ಎಲ್ಲ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ಇಂಥ ಒಂದು ಸುಸಂದರ್ಭಕ್ಕೆ ನನ್ನ ಬರಮಾಡ್ಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು. ಈ ಸಂಭ್ರಮದಲ್ಲಿ ನೀವು ಭಾಗಿಯಾಗಿದ್ರಿ, ನಿಮಗೂ ಕೂಡ ಆತ್ಮೀಯವಾದ ಸ್ವಾಗತ. ಥ್ಯಾಂಕ್ಸ್. ಈಗ ನೇರವಾಗಿ ಹಾಡನ್ನು ಕೇಳುವಂಥ ಸಮಯ. ಮೊದಲು ಯಾವ ಗೀತೆಯನ್ನು ಯಾರು ಹಾಡ್ತಿದ್ದೀರಿ? ನಾನು ಹಾಡ್ತಿದ್ದೀನಿ. ನೀವೇ ಹಾಡ್ತಾ ಇದ್ದೀರಿ. ಶ್ರೀರಕ್ಷಾ ಅವರು ಹಾಡ್ತಿದ್ದಾರೆ. ತುಂಬಿದ ಕೆರೆ ಮ್ಯಾಲೆ ತೂಬೆತ್ತೋ ಇವನ್ಯಾರೆ ಏನೋ ಗೀತೆ. ತುಂಬಿದ ಕೆರೆ ಮೇಲೆ ತೂಬೆತ್ತೋ ಇವನ್ಯಾರೆ, ಗಂಗಮ್ಮ ಹಡೆದ ಮಗ ಜಾಣ ಅನ್ನೋ ಒಂದು ಗೀತೆಯನ್ನು ಕೇಳೋಣ, ಬನ್ನಿ. ಗಂಗಮ್ಮ ಹಾಡಿದ ಮಗ ಜಾಣ ಅಣ್ಣಯ್ಯ, ಹೊಂಬಾಳೆಗೆ ನೀರು ತಿರುವ್ಯಾನೆ. ಗಂಗಮ್ಮ ಹಾಡಿದ ಮಗ ಜಾಣ ಅಣ್ಣಯ್ಯ, ಹೊಂಬಾಳೆಗೆ ನೀರು ತಿರುವ್ಯಾನೆ. ತುಂಬಿದ ಕೆರೆ ಮ್ಯಾಲೆ ತೂಬೆತ್ತೋ ಇವನ್ಯಾರೆ, ಗಂಗಮ್ಮ ಹಡೆದ ಮಗ ಜಾಣ. ತಂದಾರೆ ತಾನೆ ತಂದಾರೋ, ತಂದಾರೆ ತಂದಾರೋ ತಾನೆ ತಂದಾನೆ ಆರೆ, ತಂದಾರೆ ತಾನೆ ತಂದಾರೆ 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 ತಾನೆ ತಂದಾರೋ ತಂದಾರೆ. ಅಣ್ಣ ಬಿತ್ತಿದ ಹೊಲವ ತಮ್ಮ ನೋಡಲು ಹೋಗಿ, ದಣ್ಣೆಲ್ಲ ಮಣ್ಣು ಗರಿ ಬಹಳ. ಅಣ್ಣ ಬಿತ್ತಿದ ಹೊಲವ ತಮ್ಮ ನೋಡಲು ಹೋಗಿ, ದಣ್ಣೆಲ್ಲ ಮಣ್ಣು ಗರಿ ಬಹಳ. ದಣ್ಣೆಲ್ಲ ಮಣ್ಣು ಗರಿ ಬಹಳ ಮೂಡಲ, ಹೆಣ್ಣಿನ ಬೈತಲೆ
ತೆಗೆದಂಗ ಹೆಣ್ಣಿನ ಬೈತಲೆಯ ತೆಗೆದಂಗ ಓ ತುಂಬಿದ ಕೆರೆ ಮ್ಯಾಲೆ ತೂಬೆತ್ತ ಇವನ್ಯಾರೆ ಗಂಗಮ್ಮ ಹಡೆದ ಮಗ ಜಾಣ ಬಿತ್ತಿದ ಬೀಜ ಮುಂದೆ ಗೀಜಾದ ಹೆಡಗೆ ಹಿಂದೆ ಹಟ್ಟಿ ಮಾದಗನ ಮೇಡಿ ಹಿಂದೆ ಬಿತ್ತಿದ ಬೀಜ ಮುಂದೆ ಗೀಜಾದ ಹೆಡಗೆ ಹಿಂದೆ ಘಟ್ಟಿ ಮಾದಿಗನ ಮೇಡಿ ಹಿಂದೆ ಹಟ್ಟಿ ಮಾದಿಗನ ಹೆಡೆ ಹಿಂದೆ ಅಣ್ಣಯ್ಯ ಮಿಸ್ತ್ರಿಯ ಬಿತ್ತಿ ಕಲಿಸ್ಯಾನೆ ಮಿಸ್ತ್ರಿಗೆ ಬಿತ್ತಿ ಕಲಿಸ್ಯಾನೆ ತುಂಬಿದ ಕೆರೆ ಮ್ಯಾಲೆ ತೂಬೆತ್ತೋ ಇವನ್ಯಾರೆ ಗಂಗಮ್ಮ ಹೊಡೆದ ಮಗ ಜಾಣ ಕೆರೆಯ ಕೆಂಧೂಳು ನೀರೆಲ್ಲ ಪನ್ನೀರು ತೂಬೆಲ್ಲ ಹೊನ್ನ ಕಳಸಾವು ಕೆರೆಯ ಕೆಂಧೂಳು ನೀರೆಲ್ಲ ಪನ್ನೀರು ತೂಬೆಲ್ಲ ಹೊನ್ನ ಕಳಸಾವು ತೂಬೆಲ್ಲ ಹೊನ್ನ ಕಳಸಾವು ಏರಿ ಮ್ಯಾಲೆ ನಗರ ಮಾಡ್ಯಾರೆ ತೌರೂರು ನಗರ ಮಾಡ್ಯಾರೆ ತೌರೂರು ಓ ತುಂಬಿದ ಕೆರೆ ಮ್ಯಾಲೆ ತೂಬೆತ್ತೋ ಇವನ್ಯಾರೆ ಗಂಗಮ್ಮ ಹಡೆದ ಮಗ ಜಾಣ ತುಂಬಿದ ಕೆರೆ ಮ್ಯಾಲೆ ತೂಬೆತ್ತೋ ಇವನ್ಯಾರೆ ಗಂಗಮ್ಮ ಹಡೆದ ಮಗ ಜಾಣ ಗಂಗಮ್ಮ ಹಡೆದ ಮಗ ಜಾಣ ಗಂಗಮ್ಮ ಹಡೆದ ಮಗ ಜಾಣ ತುಂಬ ಚೆನ್ನಾಗಿ ಹಾಡಿದ್ರಿ ಶ್ರೀರಕ್ಷಾ ಅವರೇ. ಈ ಹಾಡು ಒಂದು ಉತ್ತರ ಕರ್ನಾಟಕದ ಶೈಲಿಯ ಹಾಡು. ಆದರೆ ಈ ಹೆಣ್ಣುಮಕ್ಕಳು ತನ್ನ ಅಣ್ಣ ತಮ್ಮಂದಿರ ಬಗ್ಗೆ ಎಷ್ಟು ವಿಶೇಷವಾದ ಪ್ರೀತಿ ಇಟ್ಕೊಂಡಿದ್ದಾರೆ ಅನ್ನೋ ಈ ಹಾಡಲ್ಲಿ ನಾವು ಕೇಳ್ಬೋದು. ಸಹಜವಾಗಿ ಈ ಜನಪದ ಹಾಡುಗಳನ್ನು ನಾವು ಈ ರೀತಿ ಕೇಳ್ತಾ ಇದ್ದೀವಲ್ವಾ, ಮೂಲ ಮಟ್ಟಗಳಲ್ಲಿ ಈ ರೀತಿ ಹಾಡಲ್ಲ. ಯಾಕೆ ಹಾಡಲ್ಲ ಅಂತಂದರೆ ಅವ್ರಿಗೆ ಈ ರೀತಿಯಾದ ರಾಗಗಳ ಪರಿಚಯ ಅವ್ರಿಗಿರೋದಿಲ್ಲ. ಇವ್ರು ಹೇಗೆ ಹಾಡ್ತಾರೆ ಅಂದರೆ, ತುಂಬಿದ ಕೆರೆ ಮ್ಯಾಲೋ ತೂಬೆತ್ತೋ ನೀವನ್ಯಾರೋ ಹಳ್ಳಿ ಸೊಗಡು ಗಂಗಮ್ಮ ಹಡೆದ ಮಗ ಜಾಣೋ ಹಿಂದೆ ಹಿಂದೆ ಇನ್ನೊಂದು ಸ್ವಲ್ಪ ಬರ್ತಾ ಇರುತ್ತೆ. ಆದರೆ ಈ ಶಿಷ್ಟ ಸಂಗೀತವನ್ನು ಅಭ್ಯಾಸ ಮಾಡಿರೋರು ಏನು ಮಾಡ್ತಾರೆ, ಅದನ್ನು ಕೇಳಿಸ್ಬೇಕು ಅಂಥೇಳಿ ಒಂದಿಷ್ಟು ಅದಕ್ಕೆ ಮೆರುಗನ್ನು ಕೊಟ್ಟು ಹಾಡ್ತಾ ಬಂದಿದ್ದಾರೆ. ಆದರೆ ಇದು ಒಳ್ಳೆಯದು. ಯಾಕೆ ಅಂದರೆ ಮುಂದಿನ ಜನ್ರೇಷನ್ನು ಒಂದಷ್ಟು ಹಾಡುಗಳನ್ನ ಕೇಳಬೇಕಾದಾಗ ಈ ಥರದ ಹಾಡುಗಳನ್ನ ಕೇಳಿದ್ರೆ ಒಂದಿಷ್ಟು ಕಲಿಯೋಕ್ಕೂ ಕೂಡ ಅವಕಾಶ ಆಗುತ್ತೆ. ಇಲ್ಲಾಂದರೆ ಎಲ್ಲ ಹಾಡು ಅದೇ ಥರ ಕೇಳ್ತಾ ಹೋಗ್ಬಿಡ್ತವೆ.
ಹೌದು. ಜನಪದ ಹಾಡುಗಳು ಹೌದು. ನೀವು ಯಾವುದೇ ಕೇಳಿದ್ರು ಇದೇ ಟ್ಯೂನಲ್ಲಿ ಕೇಳಬೇಕಾಗುತ್ತೆ. ಹೌದು. ಹಾಗಾಗಿ ಇದು ಒಂದು ಒಳ್ಳೆಯ ಬೆಳವಣಿಗೆ ಅಂತ ನಾನಾದ್ರೂ ಭಾವಿಸ್ತೀನಿ. ಈಗ ನೀವು ಯಾವ ಸಂದರ್ಭದನ್ನ ಹಾಡ್ತೀರಿ? ಈಗ ನಾನು ಹಾಡ್ತಾ ಇರುವಂಥ ಒಂದು ಗೀತೆ ಉತ್ತರ ಕರ್ನಾಟಕದ ಗೀತೆ ಇದು. ಇದು ನಮ್ಮ ಭಕ್ತ ಬೇಡರ ಕಣ್ಣಪ್ಪನ ಹಾಡೋದು. ಅವನೇನಂದರೆ ಬೇಟೆ ಆಡಕ್ಕೆ ಬರ್ತಾ ಇರ್ತಾನೆ. ಅವಾಗ ಕಾಡಲ್ಲಿ ಅವನಿಗೆ ಬೇಟೆ ಸಿಗೋದಿಲ್ಲ. ಸೊ ಅವಾಗ ಶಿವನ್ನ ನೋಡ್ತಾನೆ, ಶಿವನ ಗುಡಿ ನೋಡ್ತಾನೆ. ಅಲ್ಲಿ ಬಂದು ಅವನು ಅಲ್ಲಿ ಕೂತ್ಕೋತಾನೆ, ಆ ಶಿವನ ಜೊತೆ ಮಾತಾಡ್ತಾನೆ ಅವನು. ಆ ಒಂದು ಸನ್ನಿವೇಶನ ಅವರು ನಮ್ಮ ಹಿರಿಯರು ಅದನ್ನ ಒಂದು ಹಾಡಾಗಿ ಇದು ಮಾಡಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಗೀಗಿ ಮೇಳಗಳು ಅಂತ ನಾವು ನೋಡ್ಬೋದು. ಇದು ಏಕವ್ಯಕ್ತಿ ಹಾಡುವಂತ ಪ್ರಕಾರ ಅಲ್ಲ, ಗುಂಪಲ್ಲಿ ಹಾಡ್ತಾರೆ. ಅದರಲ್ಲಿ ಜೊತೆಲಿ ಮುಮ್ಮೇಳ ಹಿಮ್ಮೇಳ ಅಂತ ಎಲ್ಲ ಹಾಡ್ತಾ ಇರ್ತಾರೆ. ಅವರು ಎಂತ ಬುದ್ಧಿವಂತರು ಅಂದ್ರೆ ನೀವು ನೋಡ್ತಾ ಇದ್ರೆ ನಿಮ್ಮನ್ನು ಕುರಿತೆ ಒಂದು ಗೀಗಿ ಪದ ಕಟ್ಬಿಡ್ತಾರೆ. ಕರೆಕ್ಟ್, ಹೌದು ಅಲ್ವಾ? ಗೀಗಿ ಮೇಳಕ್ಕೆ ಅದೊಂದು ಶಕ್ತಿ ನೋಡಿ ಅಲ್ವಾ? ಹೌದು. ಈಗೊಂದು ಆ ಗೀಗಿ ಪದವನ್ನ ಖಂಡಿತ ಕೇಳೋಣ. ಗೀಯ ಗೀಯ ಗಾಗಿಯ ಗೀಯ ಗಾಗಿಯ ಗೀಯ 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 ಗಾಗಿಯ ಗೀಯ ಗಾಗಿಯ ಗೀಯ ಗೀ ಅರೆ ಗೀಯ ಗೀಯ ಗಾಗಿಯ ಗೀಯ ಗಾಗಿಯ ಗೀಯ 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 ಗಾಗಿಯ ಗೀಯ ಗಾಗಿಯ ಗೀಯ ಗೀ ಭಕ್ತಿಯಲ್ಲಿ ಬೇಡರ ಕಣ್ಣಪ್ಪ, ಶಿವ ಭಕ್ತನಪ್ಪ, ಧರ್ಮದಲ್ಲಿ ಬೇಡರ ಕಣ್ಣಪ್ಪ. ಭಕ್ತಿಯಲ್ಲಿ ಬೇಡರ ಕಣ್ಣಪ್ಪ, ಶಿವ ಭಕ್ತನಪ್ಪ, ಧರ್ಮದಲ್ಲಿ ಬೇಡರ ಕಣ್ಣಪ್ಪ. ಅರೆ ಗೀಯ ಗೀಯ ಗಾಗಿಯ ಗೀಯ ಗಾಗಿಯ ಗೀಯ ಗೀ ಅರೆ ಗೀಯ ಗೀಯ ಗಾಗಿಯ ಗೀಯ ಗಾಗಿಯ ಗೀಯ ಗೀ ಬ್ಯಾಟಿಯ ನಾಡಕ ಹೋಗ್ಯಾನ್ರಪ್ಪ, ಬ್ಯಾಟಿಯ ನಾಡಕ ಹೋಗ್ಯಾನ್ರಪ್ಪ, ನಿತ್ಯ ಚಿಗರಿ ಮಾಂಸ ತಿನ್ನವನಪ್ಪ. ಬಿಲ್ಲು ಬಾಣ ಅವನ ಕರದೊಳಗಪ್ಪ, ಬಿಲ್ಲು ಬಾಣ ಅವನ ಕರದೊಳಗಪ್ಪ, ಹಳ್ಳ ಕೊಳ್ಳ ಅವ ತಿರುಗ್ಯಾನಪ್ಪ. ಭಕ್ತಿಯಲ್ಲಿ ಭಕ್ತಿಯಲ್ಲಿ ಬೇಡರ ಕಣ್ಣಪ್ಪ, ಶಿವ ಭಕ್ತನಪ್ಪ, ಧರ್ಮದಲ್ಲಿ ಬೇಡರ ಕಣ್ಣಪ್ಪ. ಅರೆ ಗೀಯ ಗೀಯ ಗಾಗಿಯ ಗೀಯ ಗಾಗಿಯ ಗೀಯ ಗೀ ಅರೆ ಗೀಯ ಗೀಯ ಗಾಗಿಯ ಗೀಯ ಗಾಗಿಯ ಗೀಯ ಗೀ ಒಂದಿನ ಬ್ಯಾಟಿಗೆ ಹೋಗ್ಯಾನ್ರಪ್ಪ, ಒಂದಿನ ಬ್ಯಾಟಿಗೆ ಹೋಗ್ಯಾನ್ರಪ್ಪ, ದೊಡ್ಡ ಮಳಿ ಅಲ್ಲಿ ಸುರಿದೇತ್ಯಪ್ಪ. ಹಳ್ಳ ಕೊಳ್ಳ ತುಂಬಿ ಬಂದವ್ರಪ್ಪ, ಹಳ್ಳ ಕೊಳ್ಳ ತುಂಬಿ ಬಂದವ್ರಪ್ಪ, ಅಲ್ಲೇ ಗುಡಿ ಒಂದ ಕಂಡ ಕಣ್ಣಪ್ಪ. ಭಕ್ತಿಯಲ್ಲಿ ಭಕ್ತಿಯಲ್ಲಿ ಬೇಡರ ಕಣ್ಣಪ್ಪ, ಶಿವ ಭಕ್ತನಪ್ಪ, ಧರ್ಮದಲ್ಲಿ ಬೇಡರ ಕಣ್ಣಪ್ಪ. ಅರೆ ಗೀಯ ಗೀಯ ಗಾಗಿಯ ಗೀಯ ಗಾಗಿಯ ಗೀಯ ಗೀ ಅರೆ ಗೀಯ ಗೀಯ ಗಾಗಿಯ ಗೀಯ ಗಾಗಿಯ ಗೀಯ ಗೀ ಗುಡಿಯಾಗ ಹೋಗಿ ಕುಂತಾನ್ರಪ್ಪ, ಗುಡಿಯಾಗ ಹೋಗಿ ಕುಂತಾನ್ರಪ್ಪ, ಕಲ್ಲಿನ ಮೂರ್ತಿ ನೋಡ್ಯಾನ್ರಪ್ಪ. ಈಶ್ವರಲಿಂಗಗ ಅಂತಾನ್ರಪ್ಪ, ಈಶ್ವರಲಿಂಗಗ ಅಂತಾನ್ರಪ್ಪ, ಎಂಥ ಗುಡಿಯಾಗ ಕುಂತಿ ನಮ್ಮಪ್ಪ. ಭಕ್ತಿಯಲ್ಲಿ ಭಕ್ತಿಯಲ್ಲಿ ಬೇಡರ ಕಣ್ಣಪ್ಪ, ಶಿವ ಭಕ್ತನಪ್ಪ, ಧರ್ಮದಲ್ಲಿ ಬೇಡರ ಕಣ್ಣಪ್ಪ. ಭಕ್ತಿಯಲ್ಲಿ ಬೇಡರ ಕಣ್ಣಪ್ಪ, ಶಿವ ಭಕ್ತನಪ್ಪ, ಧರ್ಮದಲ್ಲಿ ಬೇಡರ ಕಣ್ಣಪ್ಪ. ಅರೆ ಗೀಯ ಗೀಯ ಗಾಗಿಯ ಗೀಯ ಗಾಗಿಯ ಗೀಯ ಗೀ 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 ಅರೆ ಗೀಯ ಗೀಯ ಗಾಗಿಯ ಗೀಯ
ಗೀಗಿ ಪದದ ವಿಶೇಷತೆನೇ ಇದು. ಒಂದು ಕಥೆಯನ್ನು ಇಟ್ಕೊಂಡು ಗೀಗಿ ಪದವನ್ನು ಹೇಳ್ತಾ ಹೋಗ್ತಾರೆ. ಇದಿಷ್ಟು ಸಾಹಿತ್ಯ ಇನ್ನೂ ಇರಬೇಕು ಅಂತ ಅನ್ಕೋತೀನಿ. ಭಾಳಷ್ಟು ಇದರಲ್ಲಿ ಒಂದು 10 ಚರಣಗಳಿದೆ. ಅಂದರೆ ಅವನು ಬಂದು ಕಾಡಲ್ಲಿ ಬಂದು ಗುಡಿಯನ್ನು ನೋಡಿ ಶಿವನ ಜೊತೆ ಮಾತಾಡಿ ಅವನಿಗೆ ಎಡೆ ಇಟ್ಟು ಇಡೀ ಕಥೆಯನ್ನ ಹೌದು ಕೊನೆಗೆ ಅವನು ಭಕ್ತನಾಗ್ತಾನೆ. ಅದಿಷ್ಟು ನಮ್ಮ ಪೂರ್ವಜರು ಬಹಳ ಚೆನ್ನಾಗಿ ಅದನ್ನ ವರ್ಣಿಸಿದ್ದಾರೆ. ಹೌದು, ಆ ಗೀಗಿ ಪದವನ್ನು ಕಟ್ಟಿರೋ ಶೈಲಿ ನೋಡಿ, ಶೈಲಿ ಬಹಳ ಅದು ಇನ್ನೂ ಬಹಳ ಜೋರಾಗಿ ಹಾಡ್ತಾರೆ. ಉತ್ತರ ಕನ್ನಡ ಒಂದು ದಪ್ಪಿಟ್ಕೊಂಡು ಹೌದು ಹಾಡ್ತಾ ಇದ್ರೆ ಅವರ ಇದೇ ಪ್ರತಿ ನಮ್ಮ ಸಂಸ್ಕೃತಿಯಲ್ಲಿ ಬರುವಂತಹ ಅದ್ಭುತವಾದಂಥ ಕಥೆಗಳನ್ನ ಗೀಗಿ ಪದಗಳಲ್ಲಿ ಹಾಡಿ ಜನಸಾಮಾನ್ಯರಿಗೆ ಮುಟ್ಟಿಸುವಂತ ಕೆಲಸ ಇದೆಯಲ್ಲ, ತುಂಬಾ ದೊಡ್ಡದು. ನಿಮ್ಮ ಮಧ್ಯದಲ್ಲಿ ಹೌದಪ್ಪ ಅಂತ ಹೇಳೋಣ ಅನ್ಕೊಂಡೆ, ಆದ್ರೆ ಸಾಹಿತ್ಯ ಕೇಳಿಸ್ಲಪ್ಪ ಅಂತ ಸುಮ್ಮನೆ ಕೊಡ್ತೀನಿ. ಯಾಕೆಂದ್ರೆ ಸಾಹಿತ್ಯ ಕೂಡ ಬಹಳ ಮುಖ್ಯ ಜನಪದದಲ್ಲಿ. ಇಲ್ಲಾಂದ್ರೆ ಅದು ಅರ್ಥ ಆಗ್ಬೇಕಿಲ್ಲ ಅಂದ್ರೆ ಕಷ್ಟ ಆಗ್ಬಿಡುತ್ತೆ. ಮತ್ತೊಂದು ಗೀತೆಯನ್ನ ಕೇಳುವಂತ ಸಮಯ. ಶ್ರೀರಕ್ಷ ಅವರು ಯಾವ ಗೀತೆಯನ್ನ ಹಾಡ್ತಾರೆ? ಡುಯೆಟ್ ಹಾಡೋಣ. ಬೆಸ್ಟ್. ಎಲೆ ಕೆಂಚಿತಾರೆ ಎಲೆ ಕೆಂಚಿತಾರೆ ನಮ್ಮನಿ ತನಕ ಬಾರೆ ಎಲೆ ಕೆಂಚಿತಾರೆ ನಮ್ಮನಿ ತನಕ ಬಾರೆ ಆಮೇಲೆ ನೀ ಬಾರದೆ ಹೋದರೆ ನೀ ಬಾರದೆ ಹೋದರೆ ನಾ ಕೆರೆ ಭಾವಿ ಪಾಲೆ ನಾ ಕೆರೆ ಭಾವಿ ಪಾಲೆ ಎಲೆ ಕೆಂಚ ಬಾರೋ ಎಲೆ ಕೆಂಚ ಬಾರೋ ನಮ್ಮನೆ ತನಕ ಬಾರೋ ಬಂದೆ ನೀ ಬಾರದೆ ಹೋದರೆ ನೀ ಬಾರದೆ ಹೋದರೆ ನನ್ ಕೆರೆ ಬಾವಿ ಪಾಲೋ ಎಲೆ ಕೆಂಚಿತಾರೆ ಎಲೆ ಕೆಂಚಿತಾರೆ ನಮ್ಮನಿ ತನಕ ಬಾರೆ ಎಲೆ ಕೆಂಚಿತಾರೆ ನಮ್ಮನಿ ತನಕ ಬಾರೆ ನೀ ಬಾರದೆ ಹೋದರೆ ನೀ ಬಾರದೆ ಹೋದರೆ ನಾ ಕೆರೆ ಭಾವಿ ಪಾಲೆ ನಾ ಕೆರೆ ಭಾವಿ ಪಾಲೆ ಎಲೆ ಕೆಂಚ ಬಾರೋ ನಮ್ಮನೆ ತನಕ ಬಾರೋ ಎಲೆ ಕೆಂಚ ಬಾರೋ ನಮ್ಮನೆ ತನಕ ಬಾರೋ ನೀ ಬಾರದೆ ಹೋದರೆ ನೀ ಬಾರದೆ ಹೋದರೆ ನಾನ್ ಕೆರೆ ಬಾವಿ ಪಾಲೋ ಎಲೆ ಕೆಂಚಿತಾರೆ ನಮ್ಮನಿ ತನಕ ಬಾರೆ ಎಲೆ ಕೆಂಚ ಬಾರೋ ನಮ್ಮನೆ ತನಕ ಬಾರೋ ಅತ್ತಲಿಂದ ನೀನು ಬಂದೆ ಇತ್ತಲಿಂದ ನಾನು ಬಂದೆ ನಿನ್ನವರೇ ಮುಸುಕು ತೆಗೆ ಮೊರೆ ನೋಡೋಣ ಅತ್ತಲಿಂದ ಅತ್ತಲಿಂದ ನೀನು ಬಂದೆ ಇತ್ತಲಿಂದ ನಾನು ಬಂದೆ ನಿನ್ನವರೇ ಮುಸುಕು ತೆಗೆ ಮೊರೆ ನೋಡೋಣ ನಿನ್ನವರೇ ಮುಸುಕು ತೆಗೆ ಮೊರೆ ನೋಡೋಣ ನಿನ್ನವರೇ ಮುಸುಕು ತೆಗೆ ಮೊರೆ ನೋಡೋಣ ಎಂಚೆ ಬಾರೋ ನಮ್ಮನೆ ತನಕ ಬಾರೋ ಎಲೆ ಕೆಂಚ ಬಾರೋ ನಮ್ಮನೆ ತನಕ ಬಾರೋ ನೀ ಬಾರದೆ ಹೋದರೆ ನೀ ಬಾರದೆ ಹೋದರೆ ನಾನ್ ಕೆರೆ ಬಾವಿ ಪಾಲೆ ಎಲೆ ಕೆಂಚಿತಾರೆ ನಮ್ಮನಿ ತನಕ ಬಾರೆ ನಿನ್ನಿಂದ ಮೊನ್ನಿಂದ ನಿನ್ನ ನಿಗಳ ಧ್ಯಾನ ಸುಣ್ಣಾಟ ನೆವ ಮಾಡಿ ಸುಳಿದಾಡು ನಿನ್ನಿಂದ ಮೊನ್ನಿಂದ ನಿನ್ನ ನಿಗಳ ಧ್ಯಾನ ಸುಣ್ಣಾಟ ನೆವ ಮಾಡಿ ಸುಳಿದಾಡು
ಒಡ್ಯಾಣ ಮಾಡಿಸಿ ಕೊಡುವೇನು ಚೆಂಡು ನಿನ್ನ ಕೈಗೆ ಹಿಡಿ ಹೊನ್ನ ಕೊಟ್ಟೇನು ನಡುವಿಗೆ ನಡುವಿಗೆ ಒಡ್ಯಾಣ ಮಾಡಿಸಿ ಕೊಡುವೇನು ಚೆಂಡು ನಿನ್ನ ಕೈಗೆ ಹಿಡಿ ಹೊನ್ನ ಕೊಟ್ಟೇನು ಚೆಂಡು ನಿನ್ನ ಕೈಗೆ ಹಿಡಿ ಹೊನ್ನ ಕೊಟ್ಟೇನು ಚೆಂಡು ನಿನ್ನ ಕೈಗೆ ಹಿಡಿ ಹೊನ್ನ ಕೊಟ್ಟೇನು ಎಲ್ಲಿ ಕೆಂಚ ಮೂಳ ನೀ ಬಿಡೋ ನನ್ನ ತೋಳ ಎಲ್ಲಿ ಕೆಂಚ ಮೂಳ ನೀ ಬಿಡೋ ನನ್ನ ತೋಳ ನಮ್ಮನೆ ಮಂದಿ ಕಂಡಾರೆ ಕಡಿತಾರೋ ನಿನ್ನ ಕಾಲ ಕಡಿತಾರೋ ನಿನ್ನ ಕಾಲ ಎಲೆ ಕೆಂಚಿತಾರೆ ಎಲ್ಲಿ ಕೆಂಚ ಬಾರೋ ನಮ್ಮನಿ ತನಕ ಬಾರೆ ನಮ್ಮನೆ ತನಕ ಬಾರೋ ನೀ ಬಾರದೆ ಹೋದರೆ ನೀ ಬಾರದೆ ಹೋದರೆ ನಾ ಕೆರೆ ಬಾವಿ ಪಾಲೆ ನಾ ಕೆರೆ ಬಾವಿ ಪಾಲೆ ನಾ ಕೆರೆ ಬಾವಿ ಪಾಲೆ ನಾ ಕೆರೆ ಬಾವಿ ಪಾಲೆ ಎಲೆ ಕೆಂಚಿ ಎಲ್ಲಿ ಕೆಂಚ ಎಲೆ ಕೆಂಚಿ ಕೆಂಚ ಕೆಂಚಿ ಕೆಂಚ ಬಾರೋ ಕೆಂಚಿ ಅರೆ ಕೆಂಚಿ ಎಲೆ ಕೆಂಚಿ ನಮ್ಮನಿ ತನಕ ಬಾರೆ ಕೆಂಚಿ ನಿಮ್ಮ ಹಿಂದೆಗಡೆ ಒಂದು ಬಾವಿ ಇದೆ ನೋಡ್ರಿ ನೀರದ ಅದರಲ್ಲಿ ಬೇಡ ಬಾವಿ ಹತ್ರಕ್ಕೆ ಹೋಗ್ಬೇಡಿ. ಈಗ ಬಾವಿನೂ ಇಲ್ಲ, ನೀರು ಸೇದೋರು ಇಲ್ಲ ಅಲ್ವಾ? ಈ ಪ್ರೇಮ ಗೀತೆಗಳು ಜನಪದದಲ್ಲಿ ಬಹಳಷ್ಟು ಸಿಗ್ತವೆ. ನಮ್ಮ ಯುವಕರು ಏನು ಅನ್ಕೋತಾರೆ, ಎಲ್ಲ ಬರೀ ನೀತಿ ಬೋಧನೆ ಹಾಡುಗಳೇ ಸಿಗುತ್ತದೆ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಜನಪದದಲ್ಲಿ ವಿಶೇಷವಾಗಿ ಪ್ರೇಮ ಗೀತೆಗಳಿಗೆ ಒಂದು ಸ್ಥಾನಮಾನ ಇದೆ. ಅಲ್ಲಿ ಏನು ಪತ್ರ ಬರೀಕೆ ಅವ್ರಿಗೆ ಪೇಪರ್ ಅಥವಾ ಯಾವುದೂ ಸಾಧನಗಳು ಇರಲಿಲ್ಲ. ಅವ್ರು ಎಲ್ಲಾದರೂ ಸಂತೆಯಲ್ಲಿ ಭೇಟಿಯಾದಾಗ, ಎಲ್ಲಾದರೂ ಹಬ್ಬ ಹರಿದಿನಗಳಲ್ಲಿ ಭೇಟಿಯಾದಾಗ ಮಾತಾಡ್ಕೊಳ್ಬೇಕಾಗಿತ್ತು. ಆ ಮಾತುಗಳು ಈ ರೀತಿ ಹಾಡುಗಳಾಗಿ ಬರ್ತಾ ಇತ್ತು ಅನ್ನೋದು ವೇದ್ಯ ಅಲ್ವಾ? ಹೌದಲ್ವಾ? ಈ ಥರದ ಹಾಡುಗಳು ಸಾಕಷ್ಟಿದೆ. ನಮ್ಮ ಯುವಕರು ಇಂಥದ್ದೇನಾರು ಸಿಕ್ಬಿಟ್ರೆ ಗ್ಯಾರಂಟಿ ಏನು ಮಾಡ್ತಾರೆ? ರೀಲ್ಸ್ ಮಾಡ್ಬಿಡ್ತಾರೆ. ಈಗ ಅದೇ ಆಗಿರೋದು ಸರ್. ನೀವು ಹೇಳಿದ್ರಲ್ಲ, ಪ್ರತಿಯೊಂದು ಸಂದರ್ಭಕ್ಕೂ ಸಾಂದರ್ಭಿಕವಾಗಿ ಅದ್ಭುತವಾದಂಥ ಗೀತೆಗಳನ್ನು ಮಾಡಿದ್ದಾರೆ. ಇವತ್ತಿನ ಟೆಕ್ನಾಲಜಿ ಏನಾಗಿದೆ, ಇವತ್ತಿನ ಯುವಕರು ಕೂಡ ಅಂಥ ಹಾಡುಗಳನ್ನ ತಗೊಂಡು ಮೊಬೈಲ್ ಇಟ್ಕೊಂಡಿರ್ತಾರೆ. ಅಂಥ ಹಾಡುಗಳನ್ನ ತಗೊಂಡು ಈ ಥರ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಅದನ್ನ ಬೇರೆ ರೀತಿನೇ ಅದು ಒಂದು ವಿಪರ್ಯಾಸ. ಬಟ್ ನೀವು ಹೇಳಿದಂಗೆ ಪ್ರತಿಯೊಂದು ನಮ್ಮ ಜಾನಪದ ಸೊಗಡೆ ಎಷ್ಟು ಚಂದ ನೋಡ್ರಿ. ಅದು ಪ್ರೀತಿನ ಎಷ್ಟು ಚೆನ್ನಾಗಿ ವ್ಯಕ್ತಪಡಿಸ್ಬೋದು ಜಾನಪದದ ಶೈಲಿನಲ್ಲಿ ಅನ್ನೋದಕ್ಕೆ ಈ ಹಾಡು. ಎದುರು ಮನೆ ಹುಡುಗಿನ ಪ್ರೀತಿ ಮಾಡಬೇಕು ಅಂತ ಒಬ್ಬ ಹುಡುಗ ಕಾಯ್ತಿರ್ತಾನೆ. ಅವನು ಹೆಂಗ್ ಹಾಡು ಹೇಳ್ತಾನೆ ಗೊತ್ತಾ? ಉಂಡ ನೀರ ಉಗುಳುದು ರಾಗ, ಬಂದು ನಿಲ್ಲು ಬಾಗಿಲಿನಾಗ, ಏನ ದೂರ ನನಗ ನಿನಗ, ಎಡವಿ ಬಿದ್ದರೆ ನನ್ನ ತೋಳಾಗ. ಹಾಗೆ ಓಡೆ ಬಂದ್ಬಿಡ್ತಾಳೆ ಅವಳು ಅಲ್ವಾ? ಉಂಡ ನೀರ ಉಗುಳುದ್ರಾಗ, ಬಂದು ನಿಲ್ಲು ಬಾಗಿಲನಾಗ, ಏನ ದೂರ ನನಗ ನಿನಗ, ಎಡವಿ ಬಿದ್ದರೆ ನನ್ನ ತೋಳಾಗ. ಎಷ್ಟು ಚೆನ್ನಾಗಿ ಅವರ ಭಾವನೆಗಳೇ ಹಾಡಾಗಿ ಮೂಡ್ತಿತ್ತು ಆಗ. ಇಂಥ ಹಾಡುಗಳು ನಾವು ಸಾಕಷ್ಟು ವಾಹಿನಿ ಮೂಲಕ ಹಾಡಿಸ್ತಾ ಇದ್ದೀವಿ. ನಮ್ಮ ಗಾಯಕರುಗಳು ಬಂದು ಹಾಡ್ತಿದ್ದಾರೆ. ದಯಮಾಡಿ ಇದನ್ನ ನೋಡಿ. ನಮ್ಮಲ್ಲೂ ಕೂಡ ಪ್ರೇಮ ಗೀತೆಗಳಿದೆ, ಸಿನಿಮಾದಲ್ಲಿ ಅಷ್ಟೇ ಅಲ್ಲ ಅಲ್ವಾ? ಕೇಳೋಣ. ಬಹಳ ಚೆನ್ನಾಗಿ ಹಾಡಿದ್ರಿ ಶ್ರೀರಕ್ಷ ಅವರೇ. ಏನ್ ಬಹಳ ಖುಷಿಯಾಗಿ ಎಲ್ಲ ಕೆಂಚ ಬಾರೋ ಅಂತ ಅವರು ಕೆಂಚ ಅನ್ಲಿಲ್ಲ, ಕೊನೆಗೆ ಲಾಸ್ಟ್ ಅಲ್ಲಿ ಎಲೆ ಪಂಚಿ ಬಾರೋ ಅಂದ್ಬಿಟ್ರು. ಅಲ್ಲೂ ಒಳ್ಳೆ ಪಂಚು ಅಲ್ಲ? ಏನ್ ಮೇಡಮ್, ಬಹಳ ಸಂತೋಷವಾಗಿ ಕೆಂಚನ್ ನೆನ್ಸ್ಕೊತಿದ್ರಿ. ಕೆಂಚನ್ ನೆನ್ಸ್ಕೊಳ್ತಿರ್ಲಿಲ್ಲ ಸರ್, ಹಾಡ್ತಿದ್ದೆ ನಾನು. ಅಣ್ಣ ಹಾಡ್ತಿದ್ದ, ಅವನ ಜೊತೆ ಅಲ್ಲಿ ನೆನ್ಸ್ಕೊಂಡು ಇಲ್ಲಿ ಹಾಡಿದ್ರಿ, ಅದು ಗೊತ್ತಾಯ್ತು. ಅವ್ನು ಹೇಳಿದ್ದು ಕರೆಕ್ಟ್, ಪಂಚಿ ಬಾರು ಅಂತಾನು ಹೇಳ್ದೆ ಕೊನೆಗೆ. ಹೇಗೆ ನಿಮ್ಮ ಜೀವನದ ಪಯಣ? ನನಗೆ ಜಾನಪದ ಮೊದಲು ಒಂದು ಇಂಟ್ರೊಡಕ್ಷನ್ ಕೊಟ್ಟಿದ್ದು ನನ್ನ ತಾಯಿಯವರು, ಡಾಕ್ಟರ್ ಜಯಶ್ರೀ ಅರವಿಂದ್ ಅವರು. ಬಹಳ ದೊಡ್ಡ ಹೆಸರು ಅವ್ರದ್ದು. ಅವರು, ನಾನು ಅವರ ಹೊಟ್ಟೆನಲ್ಲಿ ಇರಬೇಕಾದ್ರೆ ಅವರು ತುಂಬ ಫೋಕ್ ಹಾಡುಗಳನ್ನ, ಫೋಕ್ ಆಲ್ಬಮ್ಗಳನ್ನ ಮಾಡಿದ್ರು. ಅದರಲ್ಲಿ ನನಗೆ ಅದೇ ಮೊದಲು ನಾನು ಕೇಳಿರೋಂಥ, ನನ್ನ ಅಮ್ಮ ಹಾಡಿರೋ ಹಾಡುಗಳು ಅಂತ ಹೇಳಿದರೆ, ಅವ್ರು ಹಾಡಿರೋ ಜಾನಪದ ಕೇಳಿ ಬೆಳೆದವಳು. ಅವರು ಕೂಡ ಅಷ್ಟೇ, ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಜಾನಪದ ಸಂಗೀತದಲ್ಲಿ ತುಂಬ ಅಧ್ಯಯನ ಮಾಡಿದವರು, ಮತ್ತು ತುಂಬ ಸಾಧನೆಯನ್ನು ಮಾಡಿದವರು ಅವರು. ಮೊದಲು
ಚಲ್ವಿ ಚಲ್ವಿ ಎಂದು ಅತಿ ಆಸೆ ಪಡಬ್ಯಾಡ, ಚಲ್ವಿದ್ದರೇನು ಗುಣವಿಲ್ಲ. ಈ ಹಾಡನ್ನ ಈ ನಾನು ಜನಪದ ಹಾಡುಗಳಿಗೆ ಒಂದಷ್ಟು ಮೆರುಗು ಕೊಟ್ಟಿದ್ದು ಸುಗಮ ಸಂಗೀತ ಗಾಯಕರು ಕೂಡ. ಅಶ್ವಥ್ ಅವ್ರು ಆಗ್ಬೋದು, ನಮ್ಮ ಸುಬ್ಬಣ್ಣ ಸರ್ ಆಗ್ಬೋದು, ಜಯಶ್ರೀ ಅರವಿಂದ್ ಮೇಡಮ್ ಅವ್ರು, ಮತ್ತು ಬಿ ಕೆ ಸುಮಿತ್ರಮ್ಮ ಅವರು, ಸುರೇಖಾ ಅವರು, ಪಂಚಮ ಅಳಿಬಂಡವರು, ನೀವು ಮತ್ತು ಯಶವಂತ್ ಅಳಿಬಂಡಿಯವರು ಅಲ್ವಾ. ಎಷ್ಟೊಂದು ಜನಪದ ಹಾಡುಗಳಿಗೆ ಒಂದು ಹೊಸ ರೂಪವನ್ನು ಕೊಟ್ಟವರು. ನಾನು ನನ್ನ ಪ್ರಕಾರ ಜನಪದ ಹಾಡುಗಳನ್ನ ಸ್ವಲ್ಪ ಇಂಪ್ರೂವೈಸ್ ಮಾಡಿ ತಂದಿದ್ದೇ ಸುಗಮ ಸಂಗೀತ ಅಂತ ಹೇಳ್ತೀನಿ. ಅದ್ರದ್ದೊಂದು ಮೂಲ ಸುಗಮ ಸಂಗೀತ, ಸ್ವಲ್ಪ ಇಂಪ್ರೂವೈಸ್ಡ್ ವರ್ಷನ್, ಬಟ್ ಮೂಲ ಜನಪದವೇ. ಅದನ್ನು ಉಳಿಸ್ಕೊಂಡೇ ಹಾಡಬೇಕಾದ ಧರ್ಮ ನಮ್ಮದು. ಯಾಕೆಂದರೆ ಆ ಮೂಲ ಮುಟ್ಟುಗಳನ್ನು ಉಳಿಸ್ಕೊಂಡು ಈಗ ನಾವು ಭೇದ ಮಾಡೋ ಅಗತ್ಯ ಇಲ್ಲ. ಯಾಕೆಂದರೆ ಜನವಾಣಿ ಬೇರು, ಕವಿವಾಣಿ ಹೂವು ಅಲ್ವಾ. ಜನವಾಣಿ ಬೇರು BM ಶ್ರೀಕಂಠನವ್ರ ಮಾತಿದು. ಈ ಜನಪದರ ಹಾಡುಗಳೆಲ್ಲ ಬೇರುಗಳು, ಭಾವಗೀತೆಗಳು ಅದರ ಹೂವುಗಳು. ಹೌದು, ಮಧ್ಯದಲ್ಲಿ ನಾವು ರಂಬೆ ಕೊಂಬೆ ಬುಡಗಳಾಗಿದ್ದು ಅದನ್ನು ರಕ್ಷಿಸ್ಕೊಳ್ಬೇಕು. ನಮ್ಮಲ್ಲಿ ಈ ಭಿನ್ನ ಭೇದ ಯಾವತ್ತೂ ಬರಬಾರ್ದು ಅನ್ನೋದು ನನ್ನ ಭಾವನೆ. ಹೌದು, ಖಂಡಿತ ಅಲ್ವಾ. ಹೌದು, ಜನಪದ ಅಂದರೆ ಅದೇನೆ, ಒಂದು ಸ್ವಾರಸ್ಯವನ್ನ, ಸಾರಸತ್ವವನ್ನ ಸಾರುವಂತಹ ಒಂದು ಮಾಧ್ಯಮ. ಈ ಕಾರ್ಯಕ್ರಮ ನೋಡಿ ಕೆಲವರು ನನಗೆ ಒಂದಿಷ್ಟು ಹೇಳ್ತಾ ಇದ್ರು, ಇಲ್ಲ ರೀ ಇದು ಭಾವಗೀತೆ, ಸೊಸಿ ಬಂದೊಂದು ವರ್ಷಕ್ಕೆ ಇದು ಭಾವಗೀತೆ ಇಂಥವ್ರು ಬರೆದಿದ್ರು. ಹೌದು, ಒಪ್ಕೊಳ್ತೀನಿ, ನಾನಿಲ್ಲ ಅಂತಲ್ಲ. ಆದರೆ ಯೂಟ್ಯೂಬ್ಗಳಲ್ಲಿ ನೀವು ಸರ್ಚ್ ಮಾಡಿದಾಗ ಮೂಲ ಜನಪದ ಗೀತೆ ಅಂತಲೇ ಹಾಕಿದ್ದಾರೆ. ತುಂಬ ಜನ ಹಾಡಿದ್ದಾರೆ ಇದನ್ನು. ಈ ಥರದ್ದು ಸಾವಿರಾರು ಹಾಡುಗಳು ಒಳಗಡೆ ಸೇರಿಕೊಂಡಿದೆ. ಮತ್ತಷ್ಟು ಮಗದಷ್ಟು ಜನಪದ ಹಾಡುಗಳನ್ನು ಕೇಳೋಕ್ಕೆ ನೀವು ಕಾಯ್ತಾ ಇದ್ದೀರಿ ಅಂತ ನಾನಾದರೂ ಭಾವಿಸ್ತಾ ಈ ಕಾರ್ಯಕ್ರಮಕ್ಕೆ ಒಲ್ಲದ ಮನಸ್ಸಿನಿಂದ ವಿರಾಮನ ಕೊಡ್ತಾ ಇದ್ದೀನಿ. ನಮಸ್ಕಾರ.